ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕೂಡ ವೀಕ್ಷಕ ಎಲ್ಲ ಬಂಧುಗಳಿಗೆ ಪ್ರೀತಿಪೂರ್ವಕವಾದಂಥ ವಂದನೆಗಳು ಸಲ್ಲಿಸುವನಾಗಿದ್ದೇನೆ. ಈ ದಿನಕ್ಕೆ ನೇಮಕವಾದಂಥ ದೇವರ ವಾಕ್ಯದ ಮಾತು ಮತ್ತಾಯನ ಸುವಾರ್ತೆ 26ನೇ ಸಂಧಿ 6ರಿಂದ 13 ವಚನಗಳು. ಮತ್ತಾಯನ ಸುವಾರ್ತೆ 26ನೇ ಸಂಧಿ 6ರಿಂದ 13 ವಚನಗಳು. ದ ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಮ್ಯಾಥ್ಯೂ ಚಾಪ್ಟರ್ 26 ವರ್ಸಸ್ 6 to 13. ಯೇಸು ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಳೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು, ಈನಷ್ಟೇ ಯಾತಕ್ಕೆ? ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಯೇಸು ಅದನ್ನು ತಿಳಿದು ಅವರಿಗೆ, ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿರುತ್ತಾರೆ, ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ. ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಒಯ್ದದ್ದು ನನ್ನ ಉತ್ತರ ಕ್ರಿಯೆಗಾಗಿ. ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುವುದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದು ಹೇಳಿದನು. ಕರ್ತನಲ್ಲಿ ಪ್ರಿಯ ದೇವಜನರೇ, ಇವತ್ತು ಕೊಡಲ್ಪಟ್ಟಂಥ ಮುಖ್ಯ ಪ್ರಸ್ತಾಪ ಬಹು ಬೆಲೆಯುಳ್ಳ ಸುಗಂಧ ತೈಲ. ಬಹು ಬೆಲೆಯುಳ್ಳ ಸುಗಂಧ ತೈಲ. ಇಂದು ತೈಲವು ಜಗತ್ತಿನಲ್ಲಿ ಬಹಳ ಪ್ರಾಮುಖ್ಯವಾದಂಥ ಒಂದು ಭಾಗ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಇವೆಲ್ಲವೂ ಕೂಡ ತೈಲಕ್ಕೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಗಳು. ಇವತ್ತು ಜಗತ್ತು ಎಲ್ಲರೂ ಕೂಡ ಇದನ್ನು ಬಯಸ್ತಿದ್ದಾರೆ. ಜಗತ್ತು ಒಂದು ರೀತಿಯಲ್ಲಿ ಈ ತೈಲದ ಮೇಲೆ ನಿಂತಿದೆ ಎಂಬುದಾಗಿ ಹೇಳಬಹುದು. ಅರಬ್ ದೇಶಗಳು ಕೂಡ ಈ ತೈಲದಿಂದಾಗಿ ಶ್ರೀಮಂತ ರಾಷ್ಟ್ರಗಳಾಗಿದೆ. ಪ್ರತಿಯೊಂದು ದೇಶವೂ ಕೂಡ, ನಮ್ಮ ದೇಶವೂ ಸೇರಿ ಈ ತೈಲಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ. ಅನೇಕ ರೀತಿಯಲ್ಲಿ ತಮ್ಮ ಆರ್ಥಿಕತೆ ಆಗಬಹುದು, ಅಥವಾ ನಮ್ಮ ದೇಶದ ಆದಾಯ ಆಗಿರ್ಬೋದು, ಅಥವಾ ಯಾವುದಲ್ಲೂ ಕೂಡ ಈ ತೈಲ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ. ಆದರೆ ಇಲ್ಲಿ ನಾನು ಹೇಳುವಂಥ ಭಾಗದ ತೈಲ ಅದು ಸುಗಂಧವಾದಂಥ ತೈಲ, ಪರಿಮಳ ತರುವಂಥ ತೈಲ ಮಾತ್ರವಲ್ಲ, ಬಹಳ ಪ್ರಾಮುಖ್ಯವಾಗಿ ಬೆಳೆಯುಳ್ಳಂಥ ತೈಲ. ಈಗ ಓದಿದಂಥ ಈ ವೇದ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಸಂದೇಶವನ್ನು ಕೊಡ್ಬೋದು. ಸ್ತ್ರೀಯ ಬಗ್ಗೆ ಸಂದೇಶ ಕೊಡ್ಬೋದು, ತೈಲದ ಬಗ್ಗೆ ಕೊಡ್ಬೋದು, ಅಥವಾ ಘಟನೆಯ ಬಗ್ಗೆ ಕೊಡ್ಬೋದು, ಅಥವಾ ಅಲ್ಲಿ ಸ್ವಾಮಿಗೆ ಸಮರ್ಪಿಸಿದಂಥ ಭಾಗದಲ್ಲಿ ಕೂಡ ಸಂದೇಶ ಕೊಡ್ಬೋದು. ಆದರೆ ನಾನಿವತ್ತು ನಿಮ್ಮ ಜೊತೆಯಲ್ಲಿ ಮಾತಾಡುವಂಥದ್ದು ತೈಲದ ಸಂಬಂಧಪಟ್ಟಂಥ ಸಂದೇಶಗಳು. 3 ವಿಷಯವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಒಂದು, ಸ್ತ್ರೀ ಹಾಕಿದಂಥ ತೈಲ ಬಹಳ ಬೆಲೆಯುಳ್ಳದು. ಕೆಲವರ ಪ್ರಕಾರ ಈ ತೈಲಕ್ಕೆ ಸುಮಾರು 300 ರೂಪಾಯಿ, 300 ಹಣ ಆಗುತ್ತದೆ ಎಂಬುದಾಗಿ ಹೇಳ್ತಾರೆ. ಆಗಿನ ಕಾಲದಲ್ಲಿ ಒಂದು ದಿನದ ಸಂಬಳ ಅಂದರೆ 1 ನಾಣ್ಯ ಅಥವಾ 1 ಹಣ. 300 ದಿನಗಳು 300 ಹಣ ಅಥವಾ 300 ನಾಣ್ಯ ಅಂದರೆ ಒಟ್ಟಿಗೆ 10 ತಿಂಗಳಾಗ್ತದೆ. 10 ತಿಂಗಳ ಸಂಬಳದ ಹಣ ಈ ತೈಲಕ್ಕೆ ಬೆಲೆ ಅಂತ. ಇನ್ನು ಕೆಲವರು ಹೇಳ್ತಾರೆ ಈ ತೈಲಕ್ಕೆ 1,000 ರೂಪಾಯಿ ಅಂತ, 1,000 ಹಣ ಅಂತ. 1,000 ಹಣ ಅಂತ ಆದರೂ ಕೂಡ ಅದು ಒಂದು ವರ್ಷಕ್ಕೆ ಸೀಮಿತವಾದಂಥ ಒಂದು ಸಂಬಳ. ಒಂದು ವರ್ಷಕ್ಕೆ ನೇಮಕವಾದಂಥ ಸಂಬಳದ ಆ ಒಂದು ಭಾಗವನ್ನು ಇಲ್ಲಿ ಆ ಸ್ತ್ರೀ ಸ್ವಾಮಿಯ ತಲೆಗೆ ತೈಲವನ್ನು ಹಚ್ಚಿ ತನ್ನನ್ನು ಸಮರ್ಪಿಸ್ತಾಳೆ.
ಅಷ್ಟೊಂದು ಬೆಳೆಯುಳ್ಳಂಥ ಈ ತೈಲ ಸ್ವಾಮಿಗೆ ಸಮರ್ಪಣೆ ಆಗ್ತದೆ. ಕೆಲವರು ಹೇಳ್ತಾರೆ ಇದು ಅರಸರು ಉಪಯೋಗಿಸುವಂಥ ತೈಲ ಅಂತ. ಮತ್ತು ಎಲ್ಲ ಸುವಾರ್ತಿಕರು ಕೂಡ ಈ ತೈಲ ಬಹಳ ಬೆಳೆಯುಳ್ಳದು ಎಂಬುದಾಗಿ ಹೇಳ್ತಾರೆ, ಬಹಳ ಬೆಳೆಯುಳ್ಳಂಥ ತೈಲ ಎಂಬುದಾಗಿ. ಅದರಿಂದ ಒಂದು ರೀತಿಯಲ್ಲಿ ಈ ತೈಲ ಅಚ್ಚ ಜಠಮಾಂಶ ತೈಲ ಎಂಬುದಾಗಿ ಕೂಡ ಸುವಾರ್ತಿಕನ ಹೇಳ್ತಾರೆ. ಬಹಳ ಬೆಳುಳ್ಳಂಥ ಒಂದು ತೈಲ. ಇವತ್ತು ನಾನು ತೈಲ ಎಂಬುದಕ್ಕೆ ನಮ್ಮಲ್ಲಿರುವಂಥ ವರ ತಲಾಂತುಗಳಿಗೆ ನಾನು ಹೋಲಿಸ್ತೇನೆ. ಪ್ರತಿಯೊಬ್ಬನ ಜೀವನದಲ್ಲಿರುವಂಥ ವರ ತಲಾಂತುಗಳು, ಪ್ರತಿಭೆಗಳು ಕೂಡ ಅದು ಬಹಳ ಬೆಳುಳ್ಳಂಥದ್ದು. ಅದನ್ನು ಉಪಯೋಗಿಸುವಂಥದ್ದು ಭಾಳ ಮುಖ್ಯ. ಪ್ರತಿಯೊಬ್ಬರು ಕೂಡ ನಾವು ಉಪಯೋಗಿಸುವಂಥದ್ದು ಭಾಳ ಮುಖ್ಯ. ಅದರಿಂದ ಪ್ರೀತಿಯ ದೇವಜನರೇ, ನಮ್ಮೆಲ್ಲರಲ್ಲಿ ಕೂಡ ತೈಲದಂಥ ವರಗಳಿದೆ, ಬೆಳುಳ್ಳಂಥ ವರಗಳಿದೆ, ಪ್ರತಿಭೆಗಳಿದೆ, ತಲಾಂತುಗಳಿದೆ. ಅದು ನಮ್ಮ ಸ್ವಾಮಿಯ ಸೇವೆಗೋಸ್ಕರವಾಗಿ ಉಪಯೋಗಿಸುವ. ಎರಡನೇದಾಗಿ, ಸ್ತ್ರೀ ಬೆಳುಳ್ಳ ತೈಲವನ್ನು ಕ್ರಿಸ್ತನಿಗೆ ಸಮರ್ಪಿಸ್ತಾಳೆ. ಬೆಳುಳ್ಳಂಥ ತೈಲವನ್ನು ಕ್ರಿಸ್ತನಿಗೆ ಸಮರ್ಪಿಸ್ತಾಳೆ. ಈ ಭಾಗದಲ್ಲಿ ಭರಣಿಯಲ್ಲಿದ್ದಂಥ ತೈಲವನ್ನು ಕ್ರಿಸ್ತನ ತಲೆಗೆ ಹೊಯ್ದಳು ಎಂಬುದಾಗಿದೆ ಮತ್ತಾಯನ ಸುವಾರ್ತೆ. ಆದರೆ ಮಾರ್ಕನ ಸುವಾರ್ತೆ 14ನೇ ಸಂಧಿ 3-5 ವಚನದಲ್ಲಿ ಆ ಭರಣಿಯನ್ನು ಹೊಡೆದು ಎಲ್ಲವನ್ನು ಕೂಡ ಕ್ರಿಸ್ತನಿಗೆ ಸಮರ್ಪಿಸಿದಳು ಎಂಬುದಾಗಿದೆ. ಅಂದರೆ ಆ ಭರಣಿ ಅದರಲ್ಲಿದ್ದಂಥ ಸ್ವಲ್ಪ ಭಾಗದ ತೈಲವನ್ನು ಮಾತ್ರ ತಾನು ಹಾಕಬೇಕೆಂಬುದಾಗಿ ಬಯಸ್ತಾಳಂತೆ ಅವಳು. ಹಾಗಾಗಿ ಆ ತೈಲವನ್ನು ಓಪನ್ ಮಾಡಲಿಕ್ಕೆ ಅವಳಿಗೆ ಆಗಲಿಲ್ಲ. ಕೊನೆಗೆ ಆ ತೈಲ ಭರಣಿಯನ್ನು ಒಡಿತಾಳೆ ಎಂಬುದಾಗಿ ಕೆಲವು ತಜ್ಞರು ಹೇಳ್ತಾರೆ. ಅವಳು ಒಡೆದ ಕೂಡಲೇ ಆ ತೈಲದ ಪರಿಮಳ ಸುತ್ತಲೂ ಹರಡಿತು, ಸುಗಂಧವಾದಂಥ ತೈಲವಾಯಿತು. ಇನ್ನು ಕೆಲವರು ಹೇಳ್ತಾರೆ, ಆ ಭರಣಿಯನ್ನು ಅವಳು ಹೊಡೆದದ್ದು ಯಾಕಂತ ಹೇಳಿದ್ರೆ, ನನ್ನ ಸ್ವಾಮಿಗೆ ಸಲ್ಲಿಸುವಂಥ ತೈಲ ಅದು ಬೇರೆ ಯಾರೂ ಕೂಡ ಉಪಯೋಗಿಸಬಾರ್ದು ಅಂತ, ಬೇರೆ ಯಾರೂ ಕೂಡ ಉಪಯೋಗಿಸಬಾರ್ದು, ಅದು ನನ್ನ ಸ್ವಾಮಿಗೆ ಮಾತ್ರ ಮೀಸಲಾಗಿರಬೇಕು ಎಂಬುದಾಗಿ ಅವಳು ಶ್ರೇಷ್ಠವಾದಂಥ ರೀತಿಯಲ್ಲಿ ಆ ತೈಲವನ್ನು ಅಲ್ಲಿ ಹಚ್ತಾಳೆ. ಪ್ರಿಯ ಸಭೆಯವರೇ, ಸ್ನೇಹಿತರೆ, ದೇವಜನರೇ, ನಮಗೆ ದೇವರು ಕೊಟ್ಟಂಥ ವರ, ತಲಾಂತು, ಪ್ರತಿಭೆ ಅದೆಲ್ಲವನ್ನು ಕೂಡ ನಾವು ನಮ್ಮ ದೇವರಿಗೆ ಸಮರ್ಪಿಸುವ. ಆ ಮೂಲಕವಾಗಿ ನಾವು ಕ್ರಿಸ್ತನ ಸೇವೆಯನ್ನು ಮಾಡುವ. ಭರಣಿ ಒಡೆದಂತೆ ನಮ್ಮಲ್ಲಿದ್ದಂಥ ವರಗಳು, ಪ್ರತಿಭೆಗಳು ಹೊರತರುವ, ಇಡೀ ಜನರಿಗೆ ಪರಿಮಳ ಕೊಡುವಂಥ ಸುಗಂಧವಾದಂಥ ತೈಲವಾಗಿ ನಮ್ಮ ವರಗಳನ್ನು, ನಮ್ಮ ತಲಾಂತುಗಳನ್ನು, ಪ್ರತಿಭೆಗಳನ್ನು ಉಪಯೋಗಿಸುವ. ಆಗ ಸ್ವಾಮಿಗೆ ನಾವು ಸಮರ್ಪಿಸುವಂಥ ಆ ಒಂದು ಸೇವೆಯನ್ನು ಮಾಡುವ. ನಮ್ಮಲ್ಲಿ ಪ್ರತಿಯೊಬ್ಬನಲ್ಲೂ ಕೂಡ ಅನೇಕ ವರಗಳಿದೆ ಪ್ರಿಯರೇ, ಅನೇಕ ತಲಾಂತುಗಳಿದೆ. ಸೊ ಅದನ್ನು ನಾವು ಉಪಯೋಗಿಸುವಂಥದ್ದು ಬಹಳ ಮುಖ್ಯ. ಅದನ್ನು ನಾವು ಉಪಯೋಗಿಸುವ, ಕ್ರಿಸ್ತನಿಗೆ ಅದನ್ನು ಸಮರ್ಪಿಸುವ. ಮೂರನೇದಾಗಿ, ಈ ಮೂಲಕ ಸ್ತ್ರೀ ತನ್ನನ್ನು ಯೇಸುವಿಗೆ ಸಮರ್ಪಿಸ್ತಾಳೆ, ತನ್ನನ್ನೇ. ಬಹು ಬೆಳುಳ್ಳಂಥ ಅರಸನಿಗೆ ಆಗುವಂಥ ಈ ತೈಲ ಅದನ್ನು ಸ್ವಾಮಿಗೆ ಸಲ್ಲಿಸುವ ಮೂಲಕವಾಗಿ ತನ್ನನ್ನೇ ಸ್ವಾಮಿಗೆ ಅವಳು ಅರ್ಪಿಸ್ತಾಳೆ. ಯೋಹಾನ ಸುವಾರ್ತೆ 12ನೇ ಸಂಧಿ 1-8 ವಚನಗಳಲ್ಲಿ ಈ ತೈಲದ ಬಗ್ಗಿದೆ. ಅಲ್ಲಿ ಹೇಳ್ತದೆ, ಆ ಸ್ತ್ರೀ ಆ ತೈಲವನ್ನು ತಲೆಗೆ ಹೊಯ್ದ ಮೇಲೆ ಕಾಲಿಗೆ ತನ್ನ ಕೂದಲಲ್ಲಿ ಒರೆಸ್ತಾಳಂತೆ. ಯೇಸುವಿನ ಪಾದಕ್ಕೆ ತನ್ನ ತಲೆಯ ಕೂದಲಿಂದ ಒರೆಸ್ತಾಳೆ ಎಂಬುದಾಗಿದೆ. ಸಾಮಾನ್ಯವಾಗಿ ಒಂದು ಯಹೂದಿ ಸ್ತ್ರೀಯಾದವಳು, ಅವಳು ತನ್ನ ತಲೆ ಕೂದಲನ್ನು ಬಿಚ್ಚುವುದು ಯಾವಾಗಂತ ಹೇಳಿದ್ರೆ, ಮಲಗುವ ಕೋಣೆಯಲ್ಲಿ ಗಂಡನ ಎದುರಿಗೆ ಮಾತ್ರ ಅವಳು ತನ್ನ ಕಟ್ಟಿದಂಥ ಕೂದಲನ್ನು ಬಿಚ್ಚುತ್ತಾಳಂತೆ. ಆದರೆ ಇಲ್ಲಿ
ಯೇಸುವಿನ ಎದುರಿನಲ್ಲಿ ಅವಳು ತನ್ನ ತಲೆಯ ಕೂದಲನ್ನು ಬಿಚ್ಚಿ ಸ್ವಾಮಿಯ ಪಾದಕ್ಕೆ ಎಣ್ಣೆಯನ್ನು ಒರೆಸ್ತಾಳೆ. ಯೇಸುವಿಗೆ ಅವಳು ಕೊಟ್ಟಂಥ ಗೌರವ, ಯೇಸುವಿಗೆ ಕೊಟ್ಟಂಥ ಬೆಲೆ, ಯೇಸುವಿಗೆ ಕೊಟ್ಟಂಥ ಶ್ರೇಷ್ಠತೆ ನಾವು ಈ ಒಂದು ಭಾಗದಲ್ಲಿ ನೋಡಬಹುದು. ಅಂದರೆ ನನ್ನ ಸ್ವಾಮಿಯ ಎದುರಿನಲ್ಲಿ ಯಾವ ತೈಲವೂ ಪ್ರಾಮುಖ್ಯ ಅಲ್ಲ, ಯಾವುದೂ ಪ್ರಾಮುಖ್ಯ ಅಲ್ಲ, ನನ್ನ ಯೇಸುವಿಗೆ ಎಲ್ಲವೂ ಸಮರ್ಪಣೆಯಾಗ್ತದೆ ಎಂಬುದಾಗಿ ಹೇಳಿ ತನ್ನನ್ನೇ ತಾನು ಸ್ವಾಮಿಗೆ ಸಮರ್ಪಿಸ್ತಾಳೆ. ಆ ಮೂಲಕವಾಗಿ ಅವಳು ಯೇಸುವಿನ ಮೇಲೆ ಶ್ರೇಷ್ಠವಾದಂಥ ಪ್ರೀತಿಯನ್ನು ಇಡ್ತಾಳೆ. ಮಾತ್ರವಲ್ಲ, ಯೇಸುವಿನ ಮೇಲೆ ಶ್ರೇಷ್ಠವಾದಂಥ ಗೌರವವನ್ನು ಸಲ್ಲಿಸ್ತಾಳೆ, ಸೇವೆಯನ್ನು ಮಾಡ್ತಾಳೆ. ಈ ಮೂಲಕವಾಗಿ ತೈಲವನ್ನು ಹಚ್ಚುವ ಮೂಲಕವಾಗಿ, ಪಾದಗಳಿಗೆ ತೈಲವನ್ನು ಕೊಡುವ ಮೂಲಕವಾಗಿ ಅವಳು ತನ್ನ ಶ್ರೇಷ್ಠವಾದಂಥ ಸೇವೆಯನ್ನು ಮಾಡ್ತಾಳೆ. ಅವಳು ನನ್ನ ಪ್ರಿಯ ಸ್ನೇಹಿತರೆ, ನಾವು ಕೂಡ ನಮ್ಮ ಸ್ವಾಮಿಯ ಸೇವೆಯನ್ನು ಮಾಡುವ ಮೂಲಕ, ನಮ್ಮ ಸ್ವಾಮಿಗೆ ನಮ್ಮನ್ನು ಸಮರ್ಪಿಸುವ ಮೂಲಕವಾಗಿ ನಮ್ಮ ಸೇವೆಯನ್ನು ಮಾಡಬೇಕಾಗಿದೆ. ನನಗೆಲ್ಲವೂ ಕೂಡ ಎಷ್ಟೇ ಬೆಳೆ ಬರ್ಬೋದು, 1,000 ಇರ್ಬೋದು ಅಥವಾ 300 ಹಣ ಇರ್ಬೋದು, ಅದು ನನಗೆ ಯಾವ ಲೆಕ್ಕವೂ ಅಲ್ಲ. ಯಾಕಂದ್ರೆ ನನ್ನ ಯೇಸು ನನಗೆ ಶ್ರೇಷ್ಠ. ಪೌಲ ಕೂಡ ಮಾತಾಡುವಾಗ ಹೇಳ್ತಾನೆ, ನನಗೆ ನನ್ನ ಯೇಸುವೇ ಶ್ರೇಷ್ಠ, ಉಳಿದೆಲ್ಲ ನನಗೆ ಕಸ ಎಂಬುದಾಗಿ ಹೇಳ್ತಾನೆ. ಅದರಿಂದ ಶ್ರೇಷ್ಠವಾದದ್ದನ್ನು ಸ್ವಾಮಿಗೆ ಸಮರ್ಪಿಸುವಂಥದ್ದು, ತನ್ನನ್ನೇ ನಾವು ಸಮರ್ಪಿಸುವಂಥ ಆ ಒಂದು ಜೀವನ ಮಾಡುವ. ನಾವೀಗ ಶಿಲುಬೆಯ ಶ್ರಮಧ್ಯಾನದಲ್ಲಿದ್ದೇವೆ ಪ್ರಿಯರೇ. ಶಿಲುಬೆಯ ಶ್ರಮಧ್ಯಾನದ ಮೂಲಕವಾಗಿ ನಮ್ಮನ್ನು ನಾವು ಸ್ವಾಮಿಗೆ ಸಮರ್ಪಿಸುವ ಮೂಲಕ ಶಿಲುಬೆ ಅಡಿಗೆ ಬರುವ, ಆ ಮೂಲಕವಾಗಿ ದೇವರಿಗೆ ಸ್ತೋತ್ರ ಹೇಳುವ, ದೇವರನ್ನು ಕೊಂಡಾಡುವ, ಬಹು ಸುಗಂಧವಾದಂಥ ತೈಲವಾಗಿ ನಾವೆಲ್ಲರೂ ಕೂಡ ಈ ದಿನದಲ್ಲಿ ಯೇಸುವಿಗೆ ಸಮರ್ಪಣೆಯಾಗುವಂತೆ ದೇವರು ನಡೆಸಲಿ. ಆಮೇಲೆ ತಲೆಯನ್ನು ಬಾಗಿಸಿ ಪ್ರಾರ್ಥಿಸೋಣ. ಪ್ರೀತಿಯ ದೇವರೇ, ನೀನು ಕೊಟ್ಟಂಥ ಈ ಅವಕಾಶಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಮಾತ್ರವಲ್ಲ, ಈ ಒಂದು ವಾಕ್ಯ ಧ್ಯಾನಕ್ಕಾಗಿ ಸ್ತೋತ್ರ. ನಾವೆಲ್ಲರೂ ಕೂಡ ಸುಗಂಧ ತೈಲವಾಗಿ ನಿನ್ನ ಸೇವೆಯನ್ನು ಮಾಡಲು, ನಿನ್ನನ್ನು ಪ್ರೀತಿಸಲು, ನಮ್ಮಲ್ಲಿರುವಂಥ ವರ ತಲಾಂತುಗಳನ್ನು ನಿನಗೆ ಕೊಡಲು ನಮ್ಮನ್ನು ಉಪಯೋಗಿಸೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆ. ಆಮೇಲೆ.